ಇನ್ನು ಉದ್ಖನನ ಕಾರ್ಯಕ್ಕೆ ಸಂಬಂಧಪಟ್ಟಂತೆ 8 ದಿನಗಳು ಕಳೆದು ಹೋಗಿದೆ. ಇವತ್ತು 9ನೇ ದಿನ. ಇವತ್ತಾದ್ರೂ ಈತ ಹೇಳಿದ ಪ್ರಕಾರ ಏನಾದರೂ ಸಿಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಇಲ್ಲಿ ತನಕ ಏನೂ ಸಿಕ್ಕಿಲ್ಲ, ಕೇವಲ ಮಣ್ಣಾಗ್ದಿದ್ದು ಬಿಟ್ರೆ ಇವತ್ತು 13ನೇ ಪಾಯಿಂಟಲ್ಲಿ ಶೋಧ ಕಾರ್ಯ ನಡೆಯುತ್ತೆ. ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲೇ ಪಾಯಿಂಟ್ ನಂಬರ್ 13 ಇದೆ. ಬೆಳಗ್ಗೆ 11:30ರ ಸುಮಾರಿಗೆ ಸಮಾಧಿಗಾಗಿ ಶೋಧ ನಡೆಯುತ್ತೆ. ಸಮಾಧಿ ಇದ್ದರೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ, ಈ 13ನೇ ಪಾಯಿಂಟ್ನಲ್ಲಂತೂ ಲೆಕ್ಕ ಇಲ್ಲದಷ್ಟು ಶವಗಳನ್ನು ನಾನು ಹೂತಿಟ್ಬಿಟ್ಟಿದ್ದೀನಿ ಅಂತ ಆ ವ್ಯಕ್ತಿ ಹೇಳಿದ್ದ. ಬಟ್ ನಿನ್ನೆ ಹೊಸ ಪಾಯಿಂಟನ್ನು ಗುರುತಿಸಿ ಅಲ್ಲೂ ಶೋಧ ನಡೆಸಿದ್ರು ಕೂಡ ಸಿಕ್ಕಿದೇನು ಕೇಳಿದ್ರೆ ಮಹತ್ವದ ಸಾಕ್ಷಿಗಳು ಸಿಕ್ಕಿಲ್ಲ. ಈ 13ನೇ ಪಾಯಿಂಟಲ್ಲಾದರೂ ಸಿಗುತ್ತಾ ನೋಡೋಣ. ಆದರೆ 13ನೇ ಪಾಯಿಂಟು ನೇತ್ರಾವತಿ ಡ್ಯಾಮ್ನ 500 ಮೀಟರ್ ದೂರದಲ್ಲೇ ಇದ್ದಿದ್ದರಿಂದ ಮತ್ತಲ್ಲಿ ವಿದ್ಯುತ್ ಕಂಬಗಳು ಬೇರೆ ಇದ್ದಿದ್ದರಿಂದ ಹೆಂಗೆ ಮಾಡ್ತಾರೆ, ತುಂಬ ಟ್ರಿಕಿ ಇದೆಯಲ್ಲ ಪ್ಲೇಸು ಅನ್ನೋ ಪ್ರಶ್ನೆ ಇತ್ತು. ಆದರೂ SIT ಅಧಿಕಾರಿಗಳು ಈತ ಹೇಳಿರುವಂತಹ ಹೇಳಿಕೆ, SIT ಅಧಿಕಾರಿಗಳಿಗಿರುವ ಅನುಮಾನವನ್ನು ಬಗೆಹರಿಸ್ಕೊಳ್ಳೋ ನಿಟ್ಟಿನಲ್ಲಿ ಉದ್ಖನನ ಕಾರ್ಯವನ್ನು ನಡೆಸ್ತಾರೆ. ಏನು ಸಿಗುತ್ತೆ ಏನು ಸಿಗಲ್ಲ ಅನ್ನೋದನ್ನ ನೋಡಬೇಕು. ಆಮೇಲೆ ಒಂದು ವೇಳೆ ಏನೂ ಸಿಗಲಿಲ್ಲ ಅಂದರೆ ಈತ ಬುರುಡೆ ಬಿಡ್ತಿದ್ನಾ ಅನ್ನೋ ಅನುಮಾನಗಳು ಬರುತ್ತೆ. ಸೊ ಸಂಕಷ್ಟ ಈತನಿಗೂ ಕೂಡ ಎದುರಾಗಬಹುದು ಅಂತ ಹೇಳಲಾಗ್ತಿದೆ. ಇಲ್ಲಿ ತನಕ ನಡೆದಂತಹ ಶೋಧ ಕಾರ್ಯದಲ್ಲಿ ಜಯ ಈತನಿಗೆ ಸಿಕ್ಕಿಲ್ಲ. ಅಟ್ಲೀಸ್ಟ್ ಸಾಕ್ಷ್ಯ ರೂಪದಲ್ಲಿ ಏನೂ ಕೂಡ ಸಿಕ್ಕಿಲ್ಲ. ಇವತ್ತು ಒಂದು D-Day ಅಂತ ಹೇಳ್ಬೋದು. ಅದಾದಮೇಲೆ ಫುಲ್ ಸ್ಟಾಪ್ ಹಾಕ್ತಾರಾ, ಇದ್ರ ಬಗ್ಗೆ ಕನ್ಫ್ಯೂಷನ್ಸ್ SIT ಅಧಿಕಾರಿಗಳ ನಡುವೆ ಇದೆಯಂತೆ. ಕಂಟಿನ್ಯೂ ಮಾಡಬೇಕಾ ಬೇಡವಾ ಅಂತ ಡೀಟೇಲ್ಸ್ ಕೊಡ್ತಾರೆ ದೀಪಕ್ ಜೈನ್ ನೇರ ಸಂಪರ್ಕದಲ್ಲಿ ಮತ್ತೆ ಜಾಯ್ನ್ ಆಗ್ತಿದ್ದಾರೆ. ದೀಪಕ್ ಜೈನ್, ಇವತ್ತೇ ಕನ್ಕ್ಲೂಡ್ ಆಗುತ್ತಾ ಈ ಉದ್ಖನನ ಕಾರ್ಯ ಅಥವಾ ಇನ್ನಷ್ಟು ದಿನಗಳ ಎಕ್ಸ್ಟೆಂಡ್ ಆಗೋ ಸಾಧ್ಯತೆ ಎಷ್ಟು ಅಂತ? SIT ಅಧಿಕಾರಿಗಳಲ್ಲೇ ಭಿನ್ನ ಅಭಿಪ್ರಾಯ ಇದೆ ಅನ್ನೋದನ್ನ ಕೇಳ್ಪಡ್ತಾ ಇದ್ವಿ ನಾವು. ಕೆಲವರು ಉದ್ಖನನ ಇನ್ನೂ ಮುಂದುವರಿಸೋಣ ಅಂತ ಹೇಳಿದ್ರೆ, ಕೆಲವರು ಬೇಡ ಅಂತ ಅಂತಿದಾರಂತೆ. ಸೊ ಏನಿದೆ SIT ಮೂಲಗಳಿಂದ ಮಾಹಿತಿ? ಆಮೇಲೆ ಉದ್ಖನನ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಅನಾಮಿಕ ವ್ಯಕ್ತಿ ಇನ್ನೇನಾದರೂ ಚಾನ್ಸ್ ಕೊಡಿ ಅಂತ ಕೇಳ್ತಿದ್ದಾನಂತ ಮತ್ತೆ ಮಮತಾ, ಮತ್ತಷ್ಟು ಚಾನ್ಸ್ ಕೊಡಿ, ಇನ್ನು 17 ಪಾಯಿಂಟ್ಗಳಲ್ಲಿ ನನಗೆ ಚಾನ್ಸ್ ಕೊಡಿ ಅನ್ನೋದನ್ನ ಆತ ಆರಂಭದಲ್ಲಿ ಯಾವುದೇ ಯಶಸ್ಸು ಆತನಿಗೆ ಸಿಕ್ಕಿದೆ ಅಂತ ಸಂದರ್ಭದಲ್ಲಿ ಹೇಳಲಿಕ್ಕೆ ಶುರು ಮಾಡಿದ್ದಾನೆ. ಆತನ ಜೊತೆಗಿದ್ದಂತಹ 3 ಲಾಯರ್ಸ್ ಏನಿದ್ದಾರೆ ಅವರು ನಿರಂತರವಾಗಿ ಅವರು ಸಂಪರ್ಕದಲ್ಲಿರುವಂಥದ್ದು ACಗಳ ಜೊತೆ. AC ಸ್ಟೆಲ್ಲಾ ವರ್ಗೀಸ್ ಅವರ ಜೊತೆ ಕಳೆದ 3-4 ದಿವಸಗಳಿಂದ ಅವರು ಒತ್ತಾಯ ಮಾಡ್ತಾ ಇರುವಂಥದ್ದು ನಮಗೆ ಮತ್ತಷ್ಟು ಅವಕಾಶಗಳನ್ನು ಕೊಡಿ ಅಂತೇಳಿ. ಆದರೆ ಅವರು ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. SIT ಸೂಚನೆ ಮಾಡಿರುವಂಥದ್ದು 13 ಜಾಗ. ಆ 13 ಜಾಗದ ಜೊತೆಗೆ ನಾವು ಇನ್ನು 3-4 ಜಾಗಗಳನ್ನು ಒಂದು ಎನ್ಕ್ವೈರಿ ಮಾಡುವಂತಹ ಸಂದರ್ಭದಲ್ಲಿ ಈಗಾಗಲೇ ಅಗದಾಗಿದೆ. ಅದು ಅಸಹಜ ಸಾವಿಗೆ ಸಂಬಂಧಪಟ್ಟ ಹಾಗೆ ಸಿಕ್ಕಿರುವಂತಹ ಸ್ಕೆಲೆಟನ್ ಕೂಡ ಇದು 13 ಅಲ್ಲದೆ ಬೇರೆ ಕಡೆಯಲ್ಲಿ ಸಿಕ್ಕಿರುವಂಥದ್ದು. ಹಾಗಾಗಿ ನಾವು ಅದನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ. ಈಗ SIT ಕೊಟ್ಟಿರುವಂಥದ್ದು 13 ಮಾತ್ರ ಅನ್ನುವಂಥದ್ದು. ಈ ನಡುವೆ SIT ಚೀಫ್ 3 ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಿದ್ದಾರೆ. ಇವತ್ತು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಇದ್ದಾರೆ. ನಿನ್ನೆ ದಿನಪೂರ್ತಿ ಪ್ರಣಬ್ ಮೊಹಂತಿ ಅವರು SIT ಕಚೇರಿ ಬೆಳ್ತಂಗಡಿಯಲ್ಲೇ ಇದ್ರು. 3 ಜನ IPS ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನ ಕೂಡ ಮಾಡಿರುವಂಥದ್ದು. ಸಭೆ ಮಾಡಿ ಮುಂದುವರಿಸಬೇಕಾ ಅಥವಾ ಈವರೆಗೆ ಆದಂತಹ ಏನು ಒಟ್ಟು ಒಂದು ಶೋಧ ಕಾರ್ಯ ಇದೆ, ಈ ಶೋಧ ಕಾರ್ಯದ ಜೊತೆಗೆ ಒಂದು ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಬೇಕಾ ಅನ್ನುವಂತಹ ಚರ್ಚೆಯನ್ನ ಮಾಡಿದ್ದಾರೆ. ಇನ್ನಷ್ಟು ಜಾಗಗಳಲ್ಲಿ ಶೋಧ ಕಾರ್ಯ ಮಾಡೋದು ಡೌಟ್ ಅಂತ ಅನಿಸ್ತಾ ಇದೆ ಮಮತಾ. ಯಾಕಂದ್ರೆ ಸಿಕ್ಕಿರುವಂತಹ ಏನೇನು ರಿಸಲ್ಟ್ ಇದೆ ಇದನ್ನ ಒಂದು ಮಧ್ಯಂತರ ವರದಿ ಅಂತ ಹೇಳಿ ಸಿದ್ಧ ಮಾಡುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಆತ ತೋರಿಸಿದಂತ ಒಂದೇ ಒಂದು ಜಾಗದಲ್ಲಿ ಕಳೆಬರಗಳು ಸಿಕ್ಕಿಲ್ಲ. ಆತ 6ನೇ ಪಾಯಿಂಟ್ ನಲ್ಲಿ ಕೇವಲ ನಾನು 3 ಫೀಟ್ ನಲ್ಲಿ ಅಗದಿದ್ದೇನೆ ಅಂತ ಹೇಳಿದ್ರು ಕೂಡ ಅಲ್ಲಿ ಅಧಿಕಾರಿಗಳ ಮುತುವರ್ಜಿ. ಯಾಕಂದ್ರೆ ಆತ 2 ದಿವಸ ಬಿಟ್ಟು ಮತ್ತೆ ಉಲ್ಟಾ ಹೊಡೆಯುವಂತಹ ಸಾಧ್ಯತೆ ಇದೆ ಕೋರ್ಟ್ ನಲ್ಲಿ. ಅಲ್ಲಿ 3 ಫೀಟ್ ಅನ್ನು ಮಾತ್ರ ಡಿಗ್ ಮಾಡಿದ್ದಾರೆ ಅಂತೇಳಿ. ಆದ್ರೆ ಅಧಿಕಾರಿಗಳ ಸ್ವಯಂ ಪ್ರೇರಣವಾಗಿ 6 ಅಡಿಯವರೆಗೆ ಡಿಗ್ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಮೂಳೆ ಸಿಕ್ಕಿರುವಂತದ್ದು. ಹಾಗಾಗಿ ಈ ಎಲ್ಲಾ ಪಾಯಿಂಟ್ಗಳನ್ನು ಇಟ್ಕೊಂಡು ತಮ್ಮ ಕಾರ್ಯಾಚರಣೆಯನ್ನ ಶೋಧ ಕಾರ್ಯವನ್ನ ಮುಂದುವರಿಸಬೇಕಾ ಅನ್ನುವಂಥ ಒಂದು ಮೀಟಿಂಗ್ ಅನ್ನ ಮಾಡಿದ್ರು. ಸದ್ಯದ ಮಟ್ಟಿಗೆ 13ನೇ ಪಾಯಿಂಟ್ ನಲ್ಲಿ ಮಾತ್ರ ಇವತ್ತು ಶೋಧ ಕಾರ್ಯ ನಡೆಯುವಂತಹ ಸಾಧ್ಯತೆ ಇದೆ. ಆ ನಂತರ ಈ ತರದ ಶೋಧ ಕಾರ್ಯಕ್ಕೆ ಬ್ರೇಕ್ ಕೊಟ್ಟು ಈಗ ಆಗಿರುವಂತಹ ಎಲ್ಲವನ್ನು ಕೂಡ ಒಂದು ಮಧ್ಯಂತರ ವರದಿ ಮಾಡುವಂತಹ ಸಾಧ್ಯತೆ ಇದೆ. SPಗಳು ಸಾಕಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಆತ ಹೇಳೋದಕ್ಕೂ ಆತ ಅಲ್ಲಿ ಸ್ಪಾಟ್ ಅಲ್ಲಿ ಬಂದು ವರ್ತಿಸೋದಕ್ಕೂ ಬೇರೆ ಬೇರೆ ವ್ಯತ್ಯಾಸಗಳಿದೆ. ಹಾಗಾಗಿ ಬೇರೆ ರೀತಿಯ ಎನ್ಕ್ವೈರಿಗೆ ಆತನನ್ನು ಒಳಗಡಿಸಬೇಕು ಅನ್ನುವಂತಹ ಒಂದು ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಮಮತಾ. ಆಲ್ ರೈಟ್, ಧನ್ಯವಾದ ದೀಪಕ್ ಜೈನ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಇದೇ ಧರ್ಮಸ್ಥಳ ಶವ ಹೂತಿಟ್ಟಂತಹ ಆರೋಪ ಏನಿತ್ತು, ಪ್ರಕರಣ ಏನಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿದಂತಹ ಅನಾಮಿಕ ಸಂಪೂರ್ಣವಾಗಿ ವಿಫಲ ಆಗಿದ್ದಾನೆ. ಇದರ ನಡುವೆ ಹೊಸದಾಗಿ ಪಾಯಿಂಟ್ ಮಾಡೋದಕ್ಕೆ ಅನಾಮಿಕ ಮುಂದಾಗಿದ್ದಾನೆ. ಆದರೆ ಹೊಸದಾಗಿ ಪಾಯಿಂಟ್ ಮಾಡೋದ್ರಲ್ಲಿ ಅಧಿಕಾರಿಗಳಲ್ಲೇ ಅಸಮಾಧಾನ ಇದೆ. ಇದರ ಜೊತೆಯಲ್ಲಿ ಅಧಿಕಾರಿಗಳಿಂದ ಭಿನ್ನವಾಗಿ ಉತ್ತರ ಬರ್ತಾ ಇದೆ. ಹೆಚ್ಚುವರಿಯಾಗಿ ಪಾಯಿಂಟ್ ಮಾಡಬೇಕಾ ಅಥವಾ ಹೆಚ್ಚುವರಿಯಾಗಿ ಗುಂಡಿ ತೆಗೆಯೋದಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇದ್ದಾರೆ. ಇದರ ಜೊತೆಗೆ ಹೆಚ್ಚುವರಿಯಾಗಿ ಸಾಕ್ಷಿಗಳು ಬಂದಿರೋದು ದೊಡ್ಡ ತಲೆನೋವಾಗಿದೆ. ಇವ್ರನ್ನ ಸಾಕ್ಷಿ ಅಂತ ನಿಜವಾಗ್ಲೂ ಕನ್ಸಿಡರ್ ಮಾಡಬೇಕಾ ಅನ್ನೋದೇ ನನ್ನ ಬೇಸಿಕ್ ಕ್ವೆಶ್ಚನ್. ಯಾಕೆ ಅಂತ ಹೇಳ್ತೀನಿ, ಫಸ್ಟ್ ಮುಗಿಸ್ಬಿಡ್ತೀನಿ ಇದನ್ನು. ಇದುವರೆಗೂ ನಾನೊಬ್ಬನೇ ಶವ ಹೂತಿರೋದು ಅಂತ ಈ ಅನಾಮಿಕ ಹೇಳ್ತಾ ಇದ್ದ.
ಈಗ ಬಂದಿರೋರು ಆತ ಹೂತಿರೋದು ನಮಗೆ ಗೊತ್ತಿದೆ ಆತ ಮರ್ತಿದ್ದಾನೆ, ನಾವು ಜಾಗನ ತೋರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅನ್ನೋ ಚಿಂತೆ ಆಗಿದೆಯಂತೆ. ಬಟ್ ಪ್ರಶ್ನೆ ಇರೋದೇನು ಗೊತ್ತಾ, ಈ ಅನಾಮಿಕ ವ್ಯಕ್ತಿ ಅವನೇ ಕ್ಲೇಮ್ ಮಾಡ್ಕೊಂಡಿರೋ ಪ್ರಕಾರ ನಾನು ಒಬ್ಬನೇ ಇದ್ದೆ, ನನ್ನ ಜೊತೆಗೆ ಯಾರೂ ಇರಲಿಲ್ಲ, ನಾನು ಒಬ್ಬನೇ ತೊಗೊಂಡು ಹೋಗ್ತಿದ್ದೆ ಅಂತ ಹೇಳ್ತಿದ್ದಾನೆ. ಇವನ್ನ ನೋಡಿದವ್ರು ಯಾರು ಹಾಗಾದರೆ? ಇವರೆಲ್ಲ ಒಂದೇ ಗುಂಪ, ಒಂದೇ ಸಿಂಡಿಕೇಟಾ, ಆರ್ ದೇ ಕನೆಕ್ಟೆಡ್ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಇವನೇ ಅವನು ಅಂತ ಇವ್ರಿಗೆ ಹೆಂಗೆ ಗೊತ್ತು 6 ಜನಕ್ಕೆ? ಪ್ರಶ್ನೆ ಇದೆ ಅಲ್ವಾ?